ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ಬರೋಬ್ಬರಿ ಸುಮಾರು 1 ವರ್ಷದ ಹಿಂದೆ ಶಂಕುಸ್ಥಾಪನೆ ಆಗಿದ್ದ ವಾಸವಿ ರಸ್ತೆಗೆ ಕೊನೆಗೂ ಅಭಿವೃದ್ಧಿ ಭಾಗ್ಯ ಕೂಡಿ ಬಂದಂತಾಗಿದೆ. ನಗರದ ವಾಸವಿ ರಸ್ತೆಯನ್ನ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಜೆಸಿಬಿ ಮೂಲಕ ಕಾರ್ಯಾಚರಣೆ ಮಾಡಿ ಇಡೀ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಕಿತ್ತು ಹಾಕಲಾಗಿದೆ. ವಾಹನ ಸವಾರು ಇರಲಿ, ಕನಿಷ್ಠ ನಾಗರಿಕರು ಕೂಡ ಸಂಚರಿಸಲು ಸಾಧ್ಯ ಇಲ್ಲವಂತಾಗಿದೆ. ಸೋಮವಾರ ಸಂತೆಯಾಗಿದ್ದರಿಂದ ಇದೇ ಮಾರ್ಗವನ್ನು ಅನುಸರಿಸಿ ನೂರಾರು ಜನ ಸಂಚರಿಸ್ತಾ ಇದ್ರು. ಗುತ್ತಿಗೆದಾರ ಯಾವುದೇ ಮುನ್ಸೂಚನೆ ಇಲ್ಲದೆ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದ್ರಿಂದ ಬೆಳಿಗ್ಗೆ ಆಗುವಷ್ಟರಲ್ಲಿ ಇಡೀ ರಸ್ತೆಯ ಸ್ವರೂಪವೇ ಬದಲಾಗಿದೆ. ಸರಿ ಸುಮಾರು 1 ವರ್ಷದ ನಂತರ ವಾಸವಿ ದೇವಾಲಯದ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಕಾಮಗಾರಿಗೆ ಚಾಲನೆ ದೊರೆತಿದೆ. ಶಿಡ್ಲಘಟ್ಟ ನಗರಸಭೆಯಲ್ಲಿ 15ನೇ ಹಣಕಾಸು ಯೋಜನೆಯ ಮೂಲಕ ಸುಮಾರು 36 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಯನ್ನ ಅಭಿವೃದ್ಧಿಗೊಳಿಸಲು ಶಾಸಕ ರವಿಕುಮಾರ್ ಅವರು ಕಳೆದ 10-12 ತಿಂಗಳ ಹಿಂದೆ ಶಂಕುಸ್ಥಾಪನೆ ಕಾರ್ಯವನ್ನ ನೆರವೇರಿಸಿದ್ರು. ಕೊನೆಗೂ 1 ವರ್ಷದ ನಂತರ ರಸ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕಂತಾಗಿದೆ. 1 ವರ್ಷದ ಹಿಂದೆ ಶಂಕುಸ್ಥಾಪನೆಯಾಗಿದ್ದ ಕಾಮಗಾರಿಯನ್ನ ಕಾರಣಾಂತರಗಳಿಂದ ವಿಳಂಬವಾಗಿ ಆರಂಭಿಸಿರುವುದು ಸಂತೋಷ. ಆದ್ರೆ ರಾತ್ರೋರಾತ್ರಿ ರಸ್ತೆಯನ್ನ ಕಿತ್ತು ಹಾಕಿದ್ರಿಂದ ಸಂಚರಿಸಲು ತೊಂದರೆ ಉಂಟಾಗಿದೆ. ಸೋಮವಾರ ಸಂತೆಯಾಗಿದ್ದು ಬಡವರಿಗೂ ಕೂಡ ಅನಾನುಕೂಲವಾಗಿದೆ ಅಂತ ವರ್ತಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಶಿಡ್ಲಘಟ್ಟ ನಗರದಲ್ಲಿ ಬರೋಬ್ಬರಿ 1 ವರ್ಷದ ನಂತರ ವಾಸವಿ ರಸ್ತೆಗೆ ಅಭಿವೃದ್ಧಿ ಭಾಗ್ಯ ಬಂದಂತಾಗಿದೆ. ಇನ್ನು ಕಾಮಗಾರಿ ಎಷ್ಟು ದಿನ ನಡೆಯುತ್ತೋ ನಿಗದಿ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರ ಆಸಕ್ತಿ ವಹಿಸಲಿದ್ದಾರೆಯೇ ಕಾದು ನೋಡಬೇಕಾಗಿದೆ. ತಮೀಂ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.